ನಾವೆಲ್ಲ ಚೆನ್ನಾಗಿ ಬದುಕ್ತಾ ಇದ್ದೀವಿ. ಅದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಮೇಡಮ್. ಅದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಎಷ್ಟೋ ಜನಕ್ಕೆ ಅರ್ಥನೇ ಆಗಲ್ಲ. ಏನ್ ಮಾಡಕ್ಕಾಗತ್ತೆ ಹೇಳಿ? ಒಂಥರ ನಮ್ಮ ಗಂಡು ಮಕ್ಕಳ ಹಣೆ ಬರನೇ ಆ ಥರ. ಪರ್ಟಿಕ್ಯುಲರ್ ಆಗಿ ನನಗೆ ವೈಯಕ್ತಿಕವಾಗಿ ಹೆಣ್ಮಕ್ಳು ಕಣ್ಣೀರು ಹಾಕೋದನ್ನ ಕಂಡ್ರೆ ನನಗಿಷ್ಟ ಆಗಲ್ಲ. ಅವ್ರು ಕಷ್ಟಪಡೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಪಾಪ, ಏನಪ್ಪ ಇದು? ಯಾವ ಜ್ಞಾನೋದಯ ಆಯ್ತೋ ತಮ್ಗೆ? ಮಾಡೋ ಕೆಲ್ಸ ಎಲ್ಲ ಹೆಣ್ಮಕ್ಳನ್ನ ಕೂಡಾಕೋದಂತೆ, ಕಟ್ಟಾಕೋದಂತೆ, ಚಿತ್ರ ಹಿಂಸೆ ಕೊಡೋದಂತೆ. ಆದ್ರೆ ಮಾತಾಡ್ಬೇಕಾದ್ರೆ ಮಾತ್ರ ಇಂಥ ಮಾತುಗಳನ್ನಾಡೋದು. ನಾನವತ್ತು ಹೇಳಿದ್ನಲ್ಲ ನಿಂಗೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ. ಅದೇ ಭೂತ ಭಗವದ್ಗೀತೆಯಲ್ಲಿರೋ ಪ್ರತಿಯೊಂದು ಪುಟನೂ ಹೇಳ್ತಿದ್ಯಪ್ಪ. ಹಾ, ಈಗ ನೇರವಾಗೆ ಭೂತ ನೋಡ್ದಂಗಾಯ್ತು. ಆಯ್ತು ಬಿಡಿ ಮೇಡಮ್, ನಾನು ಒಪ್ಕೋತೀನಿ, ನಾನು ಭೂತನೇ. ಈ ಭೂತನ್ಗೆ ನೀವೇನ್ ಬೇಕಾದ್ರೂ ಬೈಕೊಂಡಾದ್ರೂ ಕೇಳಿ, ಪರವಾಗಿಲ್ಲ, ನಾನು ತಂದು ಕೊಡ್ತೀನಿ. ಈಗೇನು ಕುಡಿಯೋದಕ್ಕೆ ನಿಮ್ಗೆ ಬಿಸಿನೀರು ಏನಾದ್ರೂ ಬೇಕಾ? ಹಣ್ಣು ಏನಾದ್ರೂ, ಜ್ಯೂಸು? ಮೇಡಮ್ ನೀವೇನ್ ಬೇಕಾದ್ರೂ ಕೇಳಿ, ಈ ಭೂತ ತಂದು ಕೊಟ್ಬಿಡುತ್ತೆ. ಮೇಡಮ್ ನೀವ್ ಏನ್ ಬೇಕಾದ್ರೂ ಕೇಳಿ ಮೇಡಮ್, ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಈ ಶತದಡ್ಡ ಭೂತ ಯಾವಾಗ್ಲೂ ರೆಡಿ. ಭೂತ, ದಯವಿಟ್ಟು ಇವಾಗ ನೀನ್ ಎದ್ದು ಹೋದ್ರೆ ಅದಕ್ಕಿಂತ ನನ್ಗೆ ಯಾವ ಸೇವೆನೂ ಬೇಡ. ಆಯ್ತು ಮೇಡಮ್, ನಿಮ್ ಮಾತೆಲ್ಲ ಮುಗ್ದಿದ್ರೆ ಒಂದ್ ಸ್ವಲ್ಪ ಮೇಲ್ ಕೂತ್ಕೊಳ್ಳಿ, ಹೇಳ್ತೀನಿ. ಯಾಕಪ್ಪ? ಕೂತ್ಕೊಳ್ಳಿ ಮೇಡಮ್, ಹೇಳ್ತೀನಿ. ಕೂತ್ಕೊಳ್ಳಿ. ಭೂತಾನೆ ಹೇಳ್ತಾ ಇದೆ, ನೀವಿನ್ನು ಹೋಗಿ ಬನ್ನಿ. ಆಯ್ತು ಕಣೋ, ನೈಸ್ ಭೂತ. ಚಿನ್ನು ಭೂತ? ಇಲ್ಲ ಇಲ್ಲ ಇಲ್ಲ, ಚೈನೀಸ್ ಭೂತ. ಹೇಳ್ರಿ, ವಿಷಯ ಗೊತ್ತಾಯ್ತಾ? ಆ ನಂಬರ್ ಹೇಳಿ. ಸರಿ, ಥ್ಯಾಂಕ್ ಯುಪ್ಪ. ನಾನು ಬೆಂಗಳೂರು ಕಡೆ ಬಂದಾಗ ಖಂಡಿತ ಸಿಗ್ತೀನಿ. ಹಲೋ ಅಮ್ಮ, ಅರ್ಚನಾ ನಾನಮ್ಮ. ಸಾರಿ ಸರ್, ನಮಸ್ಕಾರ. ಹೇಳಿ ಸರ್. ನೀನು ಕೇಳಿದಲ್ಲಮ್ಮ, ವೀರಣ್ಣ ಬಗ್ಗೆ ಇನ್ಫಾರ್ಮ್ ಮಾಡಿದ್ದು ಯಾರು ಅಂತ? ಹೌದು. ಆ ನಂಬರ್ ಸಿಕ್ಕಿದೆ ಅಮ್ಮ, ನೋಡಮ್ಮ ಈ ನಂಬರ್ ಯಾರ್ದು ಅಂತ. ಹಾ, ಹೇಳಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಸರಿಮ್ಮ. ಅಣ್ಣ, ಏನ್ ಆಟ ಆಡ್ತಿದ್ದೀರಾ? ನೀವೆಲ್ಲೂ ಹೋಗೋ ಹಾಗಿಲ್ಲ. ಇವತ್ ಮಧ್ಯಾಹ್ನ ನಿಮ್ಗೆ ಅಂತ ಹೊಸ ರೆಸಿಪಿ ಮಾಡಿಟ್ಟಿದ್ದೀನಿ. ನೀವು ಊಟ ಮಾಡೇ ಹೋಗ್ಬೇಕು. ಶಾಂತಿ ನಿವಾಸದಲ್ಲಿ ಅಣ್ಣ ಇದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಕೊಟ್ಟಿದ್ದು ಮಂತ್ರಾನ. ವಿಕಾಸ್ ಬಾವ,
ಸುಶಾಂತ್ ಸಿದ್ದು ಸುಶಾಂತ್ ನಡೆಯೋ ಸುಶಾಂತ್ ಬಾವಾ ಬಾವಾ ಭಾವ ಹೇಗಿದ್ದೀರಿ ಭಾವ? ಮತ್ತೆ ನಿಮ್ಮನ್ನು ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಭಾವ. ಭಾವ ಹೇಗಿದ್ದೀರ ಭಾವ? ಇಷ್ಟು ದಿನ ಎಲ್ಲೋಗಿದ್ರಿ ನೀವು? ಯಾಕೆ ನೀವೊಂದು ಫೋನ್ ಮಾಡಲಿಲ್ಲ ನನಗೆ? ನನ್ ಕ್ಷಮಿಸ್ಬಿಡಿ ಭಾವ. ಇವತ್ತೇ ನಿಮ್ಮ ಪರಿಸ್ಥಿತಿಗೆ ನಾನೇ ಕಾರಣ. ಯಾಕೆ ಬಾವಾ ಹಾಗೆ ಹೇಳ್ತೀರಾ? ನೀವು ನೊಂದ್ಕೋಬೇಡಿ ಬಾವಾ, ಎಲ್ಲ ನನ್ನ ಹಣೆ ಬರಹ. ನಾನು ಕೂಡ ನಿಮ್ಗೆ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳಬೇಕಾಗಿತ್ತು. ತಪ್ಪೆಲ್ಲ ನಂದೇ ಭಾವ. ನಾನು ಮಾಡಿ ತಪ್ಪಿಗೆ ಇಷ್ಟು ದಿನದಿಂದ ಶಾಂತಿ ನಿವಾಸದಿಂದ ದೂರ ಇದ್ದೆ. ಎಮೋಷನಲ್ ಆಗಬೇಡಿ ಬಾವ. ಇನ್ ಮುಂದೆ ನಿಮ್ಮ ಜೊತೆಲಿ ನಾನಿದ್ದೀನಿ. ನಾನ್ ಮಾತ್ರ ಅಲ್ಲ, ಇಡೀ ನಮ್ಮ ಶಾಂತಿ ನಿವಾಸದ ಕುಟುಂಬ ಇದೆ. ಸರಿ ಭಾವ, ನೀವಿಷ್ಟು ಹೇಳಿದ್ರಲ್ಲ, ನನ್ನ ಜೊತೆ ನೀವು ನಿಂತಿದ್ರಲ್ಲ, ಅದೇ 100 ಆನೆ ಬಲ ಬಂದಂಗಾಯ್ತು ಭಾವ. ಭಾವ ಏನಾಯ್ತು ಭಾವ ನಿಮ್ ಕೈಗೆ? ಅದು ಮಂತ್ರ ಕೊಟ್ಟಿರೋ ಗಿಫ್ಟು. ಸಾರಿ, ಸ್ವಲ್ಪ ಲೇಟ್ ಆಯ್ತು. ನನಗೊಂದು ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಇತ್ತು. Okay. ಕೂತ್ಕೊಳ್ಳಿ. ರಾಜು, ಅವ್ರಿಗೊಂದು ಚೇರ್ ಹಾಕೆ. ಕೂತ್ಕೊಳ್ಳಿ. ಹೇಳಿ, ಏನು ವಿಷಯ? ಸರ್, ನನ್ನ ಹೆಸರು ವಿಕಾಸ್ ಅಂತ. ಈಕೆ ನನ್ನ ಹೆಂಡತಿ ಸುಕೃತ. ಇವರು ನಮ್ಮ ಭಾವ ಸುಶಾಂತ್. ಇವರು ಅರ್ಚನಾ ಅಂತ, ನಮ್ಮ ಫ್ಯಾಮಿಲಿ ವೆಲ್ ವಿಷರ್. ಸರಿ, ಬಂದ್ ವಿಷಯ ಹೇಳಿ. ಸರ್, ನಮ್ಮ ಮನೆಯಲ್ಲಿ ಮಂತ್ರ ಅನ್ನೋ ಹೆಣ್ಣು ರಾಕ್ಷಸಿ ಇದ್ದಾಳೆ ಸರ್. ಅವಳು ನಮ್ಮ ಮಗು ಹುಟ್ಟೋಕ್ಕಿಂತ ಮುಂಚೆನೆ, ಅಂದ್ರೆ ನಮ್ಮ ಮಿಸ್ಸಸ್ ಹೊಟ್ಟೆಲಿ ಇದ್ದಾಗ್ಲೇ ಕೊಂದು ಬಿಟ್ಟಿದ್ದಾಳೆ ಸರ್. ಆ ವಿಷಯ ಹೇಗೋ ನನಗೆ ಗೊತ್ತಾಯ್ತು. ಅದನ್ನ ಕೇಳಕ್ ಹೋಗಿದ್ ನನ್ ಮೇಲೇನೆ ಇಲ್ಲದ ಸಲದ ಅಪವಾದ ಹೊರಿಸಿದ್ಲು. ನನಗೂ ನನ್ನ ಹೆಂಡತಿಗೂ ತಂದಾಕ್ಬಿಟ್ಲು ಸರ್. ಅದಾದ್ಮೇಲೆ ನಾನಿರೋ ಜಾಗಕ್ಕೆ ಆ ರೌಡಿಗಳನ್ನ ಕಳಿಸಿ ನನ್ನನ್ನ ಸಾಯೋ ಮಟ್ಟಕ್ಕೆ ಹೊಡೆದು ಬಿಸಾಕ್ಬಿಟ್ಲು ಸರ್. ಹೇಗೋ ಭಗವಂತನ ದಯದಿಂದ ಆಶ್ರಮದವರು ನನ್ನ ಕಾಪಾಡಿದ್ರು. ಇಲ್ಲಾಂದಿದ್ರೆ ನಾನು ಇಷ್ಟೊತ್ತಿಗೆ ಇರ್ತಾ ಇರ್ಲಿಲ್ಲ ಸರ್.